ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ವರಮಹಾಲಕ್ಷ್ಮಿ ಪೂಜೆಯ ನಂತರ ವ್ರತ ಕಥೆಯನ್ನು ತಪ್ಪದೆ ಪ್ರತಿಯೊಬ್ಬರು ಕೂಡ ಓದಬೇಕು ಅಥವಾ ಕೇಳಬೇಕು. ವ್ರತದ ಬುಕ್ ಇಲ್ಲ ಅನ್ನೋರು ಈ ವಿಡಿಯೋ ಮುಖಾಂತರ ನೀವು ಕಥೆಯನ್ನು ಕೇಳಬಹುದು. ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಕಥೆಯನ್ನು ಕೇಳೋದಕ್ಕೆ ಶುರು ಮಾಡಬೇಕು. ಓದೋರು ಕೂಡ ಅಷ್ಟೇ ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಕತೆ ಓದೋದಕ್ಕೆ ಪ್ರಾರಂಭ ಮಾಡಬೇಕು. ಶ್ರೀ ಗುರುಭ್ಯೋ ನಮಃ. ಅತ ಶ್ರೀ ವರಮಹಾಲಕ್ಷ್ಮಿ ವ್ರತ ಕಥೆ. ಪೂರ್ವದಲ್ಲಿ ಸತ್ಯಲೋಕದಲ್ಲಿ ವಾಸ ಮಾಡುತ್ತಿದ್ದ ಸನಕಾದಿ ಮಹರ್ಷಿಗಳು ಸೂತ ಪುರಾಣಿಕರನ್ನು ಕುರಿತು ಲೋಕದಲ್ಲಿ ಅತ್ಯುತ್ತಮವಾದ ವ್ರತವನ್ನು ನಮಗೆ ತಿಳಿಸಬೇಕೆಂದು ಕೇಳಿಕೊಂಡರು. ಆಗ ಸೂತ ಪುರಾಣಿಕರು ಹೇಳುತ್ತಾರೆ, ಸನಕಾದಿಗಳೇ ಕೇಳಿ, ಲೋಕದಲ್ಲಿ ಮನುಷ್ಯರಿಗೆ ಸಕಲ ಸಂಪತ್ತನ್ನು ಪುತ್ರ ಪೌತ್ರಾದಿಗಳನ್ನು ಉಂಟು ಮಾಡತಕ್ಕಂಥ ಉತ್ತಮೋತ್ತಮವಾದ ಒಂದು ವ್ರತ ಉಂಟು. ಅದನ್ನು ಈಗ ನಿಮಗೆ ಹೇಳುತ್ತೇನೆ. ಶಿವನು ವಾಸ ಮಾಡುವಂಥ ಕೈಲಾಸ ಶಿಖರವು ಬಹಳ ಮನೋಹರವಾಗಿಯೂ ಪ್ರಥಮಾದಿ ಗುಣಗಳಿಗೆ ಆವಾಸ ಸ್ಥಾನವಾಗಿಯೂ ಇದೆ. ಅಲ್ಲಿ ಅನೇಕ ನದಿ ನದಗಳು ಹರಿಯುತ್ತಾ ಇವೆ. ಅನೇಕ ಪುಣ್ಯ ತೀರ್ಥಗಳೂ ಇವೆ. ಆಲ, ಬೇಲ, ಅಶ್ವತ್ಥ, ಪಾದರಿ, ಹೊನ್ನೆ ಮೊದಲಾದ ದಿವ್ಯ ವೃಕ್ಷಗಳು, ಕಾಮಧೇನು, ಕಲ್ಪವೃಕ್ಷಗಳು ಇವುಗಳಿಗೆಲ್ಲ ಆವಾಸ ಸ್ಥಾನವಾಗಿಯೂ ಇದೆ. ಬ್ರಹ್ಮೇಂದ್ರಾದಿ ಮರುದ್ಗಣಗಳು, ಬ್ರಹ್ಮ ಋಷಿಗಳೇ ಮೊದಲಾದವರು ಅನೇಕ ರಾಜರ್ಷಿಗಳು ವಾಸಿಸುತ್ತಲಿದ್ದಾರೆ. ಅಲ್ಲಿ ಯಕ್ಷ, ರಾಕ್ಷಸ, ಗರುಡ, ಗಂಧರ್ವ, ಸಿದ್ಧ, ವಿದ್ಯಾಧರರು, ಅಷ್ಟವಸುಗಳು, ಏಕಾದಶ ರುದ್ರರು, ಅಶ್ವಿನಿ ದೇವತೆಗಳು, ಅನೇಕ ದೇವತಾಗಣವು ಯಾವಾಗಲೂ ದೇವರನ್ನು ಸ್ಮರಿಸುತ್ತಾರೆ. ಅವನ ಮಹಿಮೆಯನ್ನು ಕೊಂಡಾಡುತ್ತಲಿರುತ್ತಾರೆ. ಆ ಕೈಲಾಸವು ನವರತ್ನಮಯವಾದ ಶಿಖರದಿಂದ ಕೂಡಿರುವಂಥದ್ದು. ಈ ಕೈಲಾಸದಲ್ಲಿ ಪಾರ್ವತಿ ಮನೋಹರನಾದ ಪರಮೇಶ್ವರ ಸ್ವಾಮಿಯು ಲೀಲಾಜಾಲದಿಂದ ಇರುವಾಗ ಒಂದಾನೊಂದು ದಿನ ತನ್ನ ಸತಿಮಣಿಯಾದ ಪಾರ್ವತಿಯನ್ನು ಕುರಿತು ಹೀಗೆ ಹೇಳತೊಡಗಿದರು. ಭವಾನಿ ದೇವಿಯೇ ಕೇಳು, ವರಮಹಾಲಕ್ಷ್ಮಿ ವ್ರತವೆಂಬುದು ಲೋಕದಲ್ಲಿ ಅತ್ಯುತ್ತಮವಾದದ್ದು, ಐಶ್ವರ್ಯಪ್ರದವಾದದ್ದು. ಅಂತಹ ವ್ರತ ವಿಧಾನವನ್ನು ನಾನು ನಿನಗೆ ಹೇಳುತ್ತೇನೆ ಕೇಳು. ಈ ವ್ರತವನ್ನು ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದ ಪೌರ್ಣಮಿಯ ಹಿಂದಿನ ಶುಕ್ರವಾರದಲ್ಲಿ, ಅಂದರೆ 2ನೇ ಅಥವಾ 3ನೇ ಶುಕ್ರವಾರದಲ್ಲಿ ಈ ವ್ರತವನ್ನು ಆಚರಿಸಬೇಕು ಎಂದು ಹೇಳಿದನು. ಆ ವ್ರತ ವಿಧಾನವು ಹೇಗೆಂದು ಪಾರ್ವತಿ ದೇವಿಯು ಕೇಳಲು ಅದಕ್ಕೆ ಪರಮೇಶ್ವರನು ಹೇಳುತ್ತಾನೆ, ಪರ್ವತ ಪುತ್ರಿಯೇ ಕೇಳು. ಶ್ರಾವಣ ಮಾಸದಲ್ಲಿ 2ನೆಯ ಶುಕ್ರವಾರದ ದಿನ ಈ ವರಮಹಾಲಕ್ಷ್ಮಿ ವ್ರತವನ್ನು ಕಲ್ಪೋಕ್ತ ವಿಧಾನದಿಂದ ಭಕ್ತಿಪೂರ್ವಕವಾಗಿ ಪೂಜೆ ಮಾಡಬೇಕು. ಅಂತಹವರು ಇಹದಲ್ಲಿ ಸಕಲ ಸಂಪತ್ತುಗಳನ್ನು ಪಡೆಯುತ್ತಾರೆ. ಈ ವ್ರತದ ವಿಚಾರದಲ್ಲಿ ಒಂದಾನೊಂದು ಇತಿಹಾಸ ಕೂಡ ಉಂಟು. ಅದನ್ನು ನಾನು ನಿನಗೆ ಹೇಳುತ್ತೇನೆ ಕೇಳು. ವಿದರ್ಭವೆಂಬುದೊಂದು ದೇಶ ಉಂಟು. ಇದರಲ್ಲಿ ಕುಂಡಿನಿ ನಗರವೆಂಬ ಪಟ್ಟಣವಿದೆ. ಅದು ಸಕಲ ಸಂಪತ್ತು ಸಮೃದ್ಧಿಯಿಂದ ತುಂಬಿರತಕ್ಕಂಥದ್ದು. ಆ ಪಟ್ಟಣದಲ್ಲಿ ಚಾರುಮತಿ ಎಂಬ ಹೆಸರುಳ್ಳ ಒಬ್ಬ ಬ್ರಾಹ್ಮಣ ಸ್ತ್ರೀಯೂ ಇದ್ದಳು. ಆಕೆಯು ಪತಿವ್ರತ ಶಿರೋಮಣಿಯಾಗಿದ್ದರೂ ದಾರಿದ್ರ್ಯ ದೋಷದಿಂದ ಪೀಡಿಸಲ್ಪಡುತ್ತಿದ್ದಳು. ಸ್ವಲ್ಪವೂ ಕೋಪವಿಲ್ಲದೆ ಪತಿಯ ಶುಶ್ರೂಷೆಯಲ್ಲಿ ಅತ್ಯಂತ ಆದರವುಳ್ಳವಳಾಗಿ ಗಂಡನ ಮನಸ್ಸಿಗೆ ಸ್ವಲ್ಪವೂ ವ್ಯಥೆ ಉಂಟಾಗದಂತೆ ಸವಿನುಡಿಗಳಿಂದ ಸಕಲ ಪ್ರಾಣಿಗಳಿಗೂ ಪ್ರಿಯಳಾಗಿರುತ್ತಿದ್ದಳು. ಈಕೆಯ ಸದ್ವರ್ತನೆಯನ್ನು, ಪತಿವ್ರತ ಧರ್ಮವನ್ನು ನೋಡಿ ಈಕೆಯ ಪುಣ್ಯಶೇಷದಿಂದ ನಿದ್ರೆ ಕಾಲದಲ್ಲಿ ರಾತ್ರಿಯ ವೇಳೆ ವರಮಹಾಲಕ್ಷ್ಮೀ ದೇವಿಯೇ ಅಲ್ಲಿಗೆ ಬಂದು ಈಕೆಯೊಂದಿಗೆ ಮಾತನಾಡಿದಂತೆ ಕನಸು ಬೀಳುತ್ತೆ. ಅದು ಹೇಗೆಂದರೆ, ಎಲೈ ಪತಿವ್ರತ ಶಿರೋಮಣಿಯೇ, ಪುಣ್ಯಶಾಲಿನಿಯೂ ಆಗಿರುವ ಚಾರುಮತಿಯೇ, ನಾನು ವರಮಹಾಲಕ್ಷ್ಮಿ ನಿನಗೆ ಒಳ್ಳೆಯದಾಗುವಂಥ ವಿಚಾರವನ್ನು ತಿಳಿಸುತ್ತೇನೆ ಕೇಳು. ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿನ 2ನೇ ಶುಕ್ರವಾರದ ದಿನ ನನ್ನ ಪೂಜೆಯನ್ನು ಯಾರು ಭಕ್ತಿಯಿಂದ ಮಾಡುತ್ತಾರೋ ಅವರಿಗೆ ಸಕಲ ಇಷ್ಟಾರ್ಥಗಳನ್ನು ನಾನು ಕೊಡುತ್ತೇನೆ. ಪುಣ್ಯಶಾಲಿಗಳಾಗಿದ್ದವರಿಗೆ ಮಾತ್ರ ಈ ನನ್ನ ವ್ರತದಲ್ಲಿ ಭಕ್ತಿಯುಂಟಾಗುತ್ತದೆ ಹೊರತು ಮಿಕ್ಕವರಿಗೆ ಉಂಟಾಗುವುದಿಲ್ಲ. ಇಹದಲ್ಲಿ ನನ್ನನ್ನು ಯಾರು ಆರಾಧಿಸುವರೋ ಅವರೇ ಧನ್ಯರು, ಅವರೇ ಸಾಹಸಿಗಳು, ಅವರೇ ಸ್ತೋತ್ರ ಅರ್ಹರು, ಅವರೇ ಪಂಡಿತರೆಂದು ತಿಳಿಯುವುದು. ಯಾರು ನನ್ನ ಕಟಾಕ್ಷಕ್ಕೆ ಭಾಗಿಗಳಲ್ಲವೋ ಅವರ ಬಾಳು ವ್ಯರ್ಥವೇ ಸರಿ. ನನ್ನ ವ್ರತಾಚರಣೆಯನ್ನು ಮಾಡತಕ್ಕಂಥವರಿಗೆ ಅಷ್ಟಭೋಗ, ಸುಖ, ಸಂತೋಷಗಳನ್ನು ಸಕಲ ಸಾಮ್ರಾಜ್ಯವೂ ದೊರೆಯಲಿದೆ. ಅಂತ್ಯದಲ್ಲಿ ಶಾಶ್ವತವಾದ ಮುಕ್ತಿಯುಂಟಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಹೀಗೆಂದು ಚಾರುಮತಿಯೊಂದಿಗೆ ಹೇಳಿ ವರಮಹಾಲಕ್ಷ್ಮಿಯು ಅಂತರ್ಧನವನ್ನು ಹೊಂದಿದರು. ಚಾರುಮತಿ ಆ ಕೂಡಲೇ ನಿದ್ರೆಯಿಂದೆದ್ದು ಸಂತೋಷದಿಂದ ತನ್ನ ನೆಂಟರಿಷ್ಟರಿಗೆಲ್ಲ ಈ ಸ್ವಪ್ನದ ವೃತ್ತಾಂತವನ್ನು ಹೇಳಿದಳು.
ಸಕಲರು ಇದನ್ನು ಕೇಳಿ ಆನಂದಭರಿತರಾದರು. ಆ ಬಳಿಕ ಚಾರುಮತಿ ಮತ್ತು ಎಲ್ಲರೂ ಸೇರಿ ವರಮಹಾಲಕ್ಷ್ಮಿ ವ್ರತದ ದಿನವನ್ನೇ ಎದುರು ನೋಡುತ್ತಿದ್ದರು. ಇವರ ಭಾಗ್ಯವಶದಿಂದ ಶ್ರಾವಣ ಮಾಸವು ಬಂದಿತು. ಆ ತಿಂಗಳಿನ 2ನೇ ಶುಕ್ರವಾರದ ದಿನ ಕಲ್ಪೋಕ್ತ ವಿಧಿಗಳಿಂದ ಸರ್ವರು ಈ ವ್ರತವನ್ನು ಭಕ್ತಿಪೂರ್ವಕವಾಗಿ ನೆರವೇರಿಸಿದರು. ಈ ವ್ರತವನ್ನು ಮಾಡಿದ ಎಲ್ಲರಿಗೂ ಲಕ್ಷ್ಮೀದೇವಿಯ ಅನುಗ್ರಹ ಉಂಟಾಗಿ ಸುಖದಿಂದ ಇದ್ದರು. ವರಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರಳಾದ ಚಾರುಮತಿಯು ಸಕಲೈಶ್ವರ್ಯದಿಂದ ಪುತ್ರ ಪೌತ್ರಾದಿಗಳಿಂದ ಕೂಡಿ ಬಡವರಿಗೆ ಅನ್ನ ವಸ್ತ್ರವನ್ನು ದಾನ ಮಾಡುತ್ತಾ ಬಂಧು ವರ್ಗದವರನ್ನು ಕಾಪಾಡುತ್ತಾ ಇಹಲೋಕದಲ್ಲಿ ಸಕಲ ಸುಖಗಳನ್ನು ಪಡೆದು ಪರಲೋಕದಲ್ಲಿ ಉತ್ತಮೋತ್ತಮವಾದ ಮುಕ್ತಿಯನ್ನು ಹೊಂದಿದಳು. ಆದ ಕಾರಣ ಎಲೈ ಪಾರ್ವತಿಯೇ, ಇಹದಲ್ಲಿ ಯಾರು ಈ ವರಮಹಾಲಕ್ಷ್ಮಿ ವ್ರತವನ್ನು ಭಕ್ತಿ ಪೂರಕವಾಗಿ ಮಾಡುತ್ತಾರೋ ಅಂತಹವರು ಸಕಲೈಶ್ವರ್ಯಗಳನ್ನು ಪಡೆಯುತ್ತಾರೆ. ಹೀಗೆಂದು ಪರಮೇಶ್ವರನು ಪಾರ್ವತಿಗೆ ಹೇಳಿದನು. ಆಗ ಪಾರ್ವತಿಯು ಪರಮೇಶ್ವರನನ್ನು ಕುರಿತು ಹೀಗೆ ಕೇಳಿದಳು: ಪರಶಿವನೇ, ನಾನು ಈ ವ್ರತ ವಿಧಾನವನ್ನು ತಿಳಿಯಲು ಬಯಸುವೆ. ಇದರ ವಿಧಾನವನ್ನು ದಯಮಾಡಿ ನನಗೆ ತಿಳಿಸಿಕೊಡಿ. ಆಗ ಶಿವನು ಮತ್ತೆ ಹೀಗೆ ಹೇಳಿದನು: ಪಾರ್ವತಿಯೇ ಕೇಳು. ಈ ವರಮಹಾಲಕ್ಷ್ಮಿ ವ್ರತವನ್ನು ಸ್ತ್ರೀಯರಾಗಲಿ ಪುರುಷರಾಗಲಿ ಮಾಡಬಹುದು. ಮಧ್ಯಾಹ್ನದಲ್ಲಿ ಅಭ್ಯಂಜನವನ್ನು ಮಾಡಿಕೊಂಡು ಶುದ್ಧ ವಸ್ತ್ರಗಳನ್ನುಟ್ಟು ನಿತ್ಯ ಕರ್ಮಗಳನ್ನೆಲ್ಲ ತೀರಿಸಿಕೊಂಡು ತನ್ನ ಮನೆಯಲ್ಲಿ ಶುದ್ಧವಾದ ಪ್ರದೇಶದಲ್ಲಿ ಶುದ್ಧಿ ಮಾಡಿ ರಂಗವಲ್ಲಿಯಿಂದ ಅಲಂಕರಿಸಿ ಅಲ್ಲಿ ದಿವ್ಯವಾದ ಮಂಟಪವೊಂದನ್ನು ನಿರ್ಮಿಸಿ ಅದರಲ್ಲಿ ಪಂಚವರ್ಣದಿಂದ ಕೂಡಿದ ಅಷ್ಟದಳ ಪದ್ಮವನ್ನು ಬರೆದು ಅದರಲ್ಲಿ ತಾಮ್ರ ಪಲ್ಲವಗಳಿಂದ ಕೂಡಿದ ಕಳಶವನ್ನಿಟ್ಟು ವರಮಹಾಲಕ್ಷ್ಮಿ ದೇವಿಯ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ವಿಧಿವಿಧಾನದಿಂದ ಆಚರಿಸತಕ್ಕದ್ದು. ಪದ್ಮಾಸನೆ ಎಂಬ ಮಂತ್ರಪೂರ್ವಕವಾಗಿ ದೇವಿಯನ್ನು ಸರ್ವೋಪಚಾರದಿಂದ ಸಂತಸಗೊಳಿಸಬೇಕು. ಫಲ ದಕ್ಷಿಣೆಯನ್ನು ಯೋಗ್ಯವಾದ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಸುವಾಸಿನಿಯರನ್ನು ಮಂಗಳ ದ್ರವ್ಯಗಳಿಂದ ಸತ್ಕರಿಸಬೇಕು. ಬ್ರಾಹ್ಮಣ ದಂಪತಿಗಳಿಗೆ ಭೋಜನವನ್ನು ಮಾಡಿಸಿ ಭೂರಿ ದಕ್ಷಿಣೆಯನ್ನು ಕೊಡಬೇಕು. ಆನಂತರ ಕಥೆಯನ್ನು ಭಕ್ತಿಯಿಂದ ಕೇಳಬೇಕು. ಈ ರೀತಿಯಾಗಿ ವ್ರತವನ್ನು ಮಾಡಬೇಕೆಂದು ಈಶ್ವರನು ಪಾರ್ವತೀ ದೇವಿಯೊಂದಿಗೆ ಹೇಳಿದರು ಎಂಬುದಾಗಿ ಸೂತ ಪುರಾಣಿಕರು ಸನಕಾದಿ ಮಹರ್ಷಿಗಳಿಗೆ ಹೇಳಿದರು. ಈ ವ್ರತ ಕಥೆಯನ್ನು ಯಾರು ಭಕ್ತಿಯಿಂದ ಕೇಳುತ್ತಾರೋ ಅಂತಹವರು ಸಕಲೈಶ್ವರ್ಯಗಳನ್ನು ಪಡೆಯುತ್ತಾರೆ. ಈ ಕಥೆಯನ್ನು ಯಾರು ಕೇಳುತ್ತಾರೋ, ಯಾರು ಹೇಳುತ್ತಾರೋ ಅವರಿಗೆ ದಾರಿದ್ರ್ಯವೆಂಬುದು ಧ್ವಂಸವಾಗಿ ಅಂತ್ಯದಲ್ಲಿ ಶಾಶ್ವತವಾದ ಮುಕ್ತಿ ಸುಖವನ್ನು ಪಡೆಯುತ್ತಾರೆ ಎನ್ನುವ ಭವಿಷ್ಯೋತ್ತರ ಪುರಾಣೋಕ್ತವಾದ ಶ್ರೀ ವರಮಹಾಲಕ್ಷ್ಮಿ ವ್ರತ ಕಥೆಯು ಸಂಪೂರ್ಣ. ಕೈಯಲ್ಲಿರುವಂಥ ಅಕ್ಷತೆಯನ್ನ ಕಳಸದ ಮುಂದೆ ಹಾಕಿ ನಮಸ್ಕಾರ ಮಾಡ್ಕೋಬೇಕು.